ಪ್ರಧಾನ್ ಇದೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಿಜೆಪಿ ಹೋರಾಟಕ್ಕೆ ಅತಿ ದೊಡ್ಡ ಗೆಲುವು ಈಗ ಸಿಗ್ತಾ ಇರುವಂತದ್ದು. ದೇಶದಲ್ಲಿ ಮೋದಿ ಸರ್ಕಾರದ ಮೊದಲ ವಿಕೆಟ್ ಇದೀಗ ಪತನಗೊಂಡಿರುವಂತದ್ದು. ಜಿರಳೆಗಳು ಸುಮ್ಮನೆ ಅಲ್ಲ, ಬಿಗ್ ಶಾಕ್ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರಕ್ಕೆ. ಪ್ರಭಾವಿ ಪ್ರಧಾನ್ ರಾಜೀನಾಮೆಯನ್ನ ಪಡೆದ ಕಾಕ್ರೋಚ್. ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ತಮ್ಮ ಸಚಿವ ಸ್ಥಾನಕ್ಕೆ. ಸಿಜೆಪಿ ಹೋರಾಟಕ್ಕೆ ಇದು ಅತಿ ದೊಡ್ಡ ಗೆಲುವು ಅಂತಾನೆ ಹೇಳಬಹುದು. ಮೋದಿ ಸರ್ಕಾರದ ಮೊದಲ ವಿಕೆಟ್ ಇದೀಗ ಪತನಗೊಂಡಿರುವಂತದ್ದು. ಜಿರಳೆಗಳು ಸುಮ್ಮನೆ ಅಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಬಿಗ್ ಶಾಕ್ ಕೊಡ್ತಾ ಇರುವಂತದ್ದು. ಪ್ರಭಾವಿ ಪ್ರಧಾನ್ ರಾಜೀನಾಮೆಯನ್ನ ಪಡೆದ ಕಾಕ್ರೋಚ್ಗಳು ಇದನ್ನೇ ಒಂದನ್ನ ಕೇಳ್ತಾ ಇದ್ದಿದ್ದು. ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದ್ದಂತಹ ಸಿಜೆಪಿ ಇದೀಗ ಸಿಜೆಪಿ ಹೋರಾಟಕ್ಕೆ ಅತಿ ದೊಡ್ಡ ಗೆಲುವು ಸಿಗ್ತಾ ಇರುವಂತದ್ದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಮೋದಿ ಸರ್ಕಾರದ ಮೊದಲ ವಿಕೆಟ್ ಪತನಗೊಂಡಿದೆ. ಜಿರಳೆಗಳು ಸುಮ್ಮನೆ ಅಲ್ಲ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇರುವಂತದ್ದು. ಬಿಗ್ ಶಾಕ್ ಕೊಡ್ತಾ ಇರುವಂತದ್ದು. ಪ್ರಭಾವಿಯಾಗಿದ್ದಂತಹ ಪ್ರಧಾನ್ ರಾಜೀನಾಮೆಯನ್ನ ಪಡೆದ ಕಾಕ್ರೋಚ್ ಪಾರ್ಟಿಗಳು. ಶಿಕ್ಷಣ ಮಂತ್ರಿ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ ತಮ್ಮ ಸ್ಥಾನಕ್ಕೆ. ಸಿಜೆಪಿ ಹೋರಾಟಕ್ಕೆ ಅತಿ ದೊಡ್ಡ ಗೆಲುವು ಇದಾಗಿದೆ. ಮೋದಿ ಸರ್ಕಾರದ ಮೊದಲ ವಿಕೆಟ್ ಪತನ. ಜಿರಳೆಗಳು ಸುಮ್ಮನೆ ಅಲ್ಲ, ಬಿಗ್ ಶಾಕ್ ಕೊಟ್ಟಿರುವಂತದ್ದು ಇದೀಗ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನೀಟ್ ಪ್ರಶ್ನಾ ಪತ್ರಿಕೆ ಸೋರಿಕೆಯ ಹೊಣೆ ಹೊತ್ತುಕೊಂಡಿದ್ದಾರೆ. ಜೊತೆಗೂ ಕೂಡ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ಕೊನೆಗೂ ಕೂಡ ರಾಜೀನಾಮೆ ಕೊಟ್ಟಿರುವಂತದ್ದು. ಕೇಂದ್ರ ಸಿಜೆಪಿ ಮೂರನೇ ಸುತ್ತಿನ ಸಭೆಗೂ ಮುನ್ನ ರಿಸೈನ್ ಮಾಡಿದ್ದಾರೆ. ಪ್ರಧಾನಿಗೆ ರಾಜೀನಾಮೆ ಪತ್ರವನ್ನ ಬರೆದಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ ತಮ್ಮ ಒಂದು ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ. ಇದು ಸಿಜೆಪಿ ಹೋರಾಟಕ್ಕೆ ಅತಿ ದೊಡ್ಡ ಗೆಲುವು ಸಿಕ್ಕಿರುವಂತದ್ದು. ಇನ್ನು ಮೋದಿ ಸರ್ಕಾರದ ಮೊದಲ ವಿಕೆಟ್ ಈಗ ಪತನಗೊಂಡಿರುವಂತದ್ದು. ಜಿರಳೆಗಳು ಸುಮ್ಮನೆ ಅಲ್ಲ ಅನ್ನುವಂಥದ್ದು ಬಿಗ್ ಶಾಕ್ ಆಗ್ತಾ ಇರುವಂತದ್ದು. ಪ್ರಭಾವಿ ಪ್ರಧಾನ್ ರಾಜೀನಾಮೆಯನ್ನ ಪಡೆದ ಕಾಕ್ರೋಚ್. ವಿದ್ಯಾರ್ಥಿ ಹೋರಾಟಕ್ಕೆ ಮಣಿದ ಕೇಂದ್ರ ಸರ್ಕಾರ. ಕೊನೆಗೂ ಕೂಡ ಪ್ರಧಾನ್ ರಾಜೀನಾಮೆಯನ್ನ ಪಡೆದುಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಜೊತೆಗೆ ಸಿಜೆಪಿ ಮೂರನೇ ಸುತ್ತಿನ ಸಭೆಗೂ ಮುನ್ನ ರಿಸೈನ್ ಮಾಡಿದ್ದಾರೆ. ಪ್ರಧಾನಿಗೆ ರಾಜೀನಾಮೆ ಪತ್ರವನ್ನ ಕೂಡ ಪ್ರಧಾನ್ ಬರೆದಿದ್ದಾರೆ. ಸಿಜೆಪಿಯ 3 ಬೇಡಿಕೆಯನ್ನ ಈಡೇರಿಸಿದ ಕೇಂದ್ರ ಸರ್ಕಾರ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೊನೆಗೂ ಕೂಡ ಈಗ ಜಯ ಸಿಕ್ಕಿರುವಂತದ್ದು. ಶಿಕ್ಷಣ ಮಂತ್ರಿ ಪ್ರಧಾನ್ ಅವರ ರಾಜೀನಾಮೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿಗೆ ಸುದೀರ್ಘವಾದ ಪತ್ರವನ್ನ ಬರೆದಿದ್ದಾರೆ. ದೇಶದಲ್ಲಿ ನಿರ್ಮಾಣವಾಗಿರುವ ಪರಿಸ್ಥಿತಿಯ ಲಾಭವನ್ನ ಪಡೆದುಕೊಳ್ಳಲಾಗ್ತಾ ಇದೆ. ರಾಷ್ಟ್ರ ವಿರೋಧಿ ಶಕ್ತಿಗಳು ಪಡೆಯಬಾರದು ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ. ದೇಶದ ಏಕತೆ ಹಾಗೆಯೇ ಉಳಿದುಕೊಳ್ಳಬೇಕು ಅನ್ನುವಂಥದ್ದು ಕೂಡ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಆಗಿರುವಂತದ್ದು. ಇದೀಗ ಮೋದಿಗೆ ರಾಜೀನಾಮೆ ಪತ್ರ ರವಾನೆ ಮಾಡಲಾಗಿರುವಂತದ್ದು. ಇನ್ನು ಭಾರತದ ಯುವ ಪೀಳಿಗೆಯ ಕನಸುಗಳನ್ನ ನನಸು ಮಾಡುವುದು ನಮ್ಮೆಲ್ಲರ ರಾಜಕೀಯ ಮತ್ತು ಶಕ್ತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಬರೆದಿದ್ದಾರೆ. ಗೌರವಿತ ಪ್ರಧಾನಮಂತ್ರಿ ಅವರಿಗೆ ನಾನು ರಾಜೀನಾಮೆಯನ್ನ ನೀಡ್ತಾ ಇದ್ದೇನೆ. ದಾರ್ಶನಿಕ ನಾಯಕತ್ವದಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ನನಗೆ ಸಿಕ್ಕ ಅವಕಾಶಕ್ಕಾಗಿ ನಾನು ಪ್ರಧಾನಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಅಂತ ಅವರು ಬರ್ಕೊಂಡಿರುವಂತದ್ದು ತಮ್ಮ ರಾಜೀನಾಮೆ ಪತ್ರದಲ್ಲಿ. ಪ್ರಧಾನಿಗೆ ಈಗ ರಾಜೀನಾಮೆ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಪ್ರಧಾನ್ ಅವರು. ಧರ್ಮೇಂದ್ರ ಪ್ರಧಾನ್, ನಮ್ಮ ಮಕ್ಕಳು ನಮ್ಮ ಸಮಯವನ್ನ ಓದಿನಲ್ಲಿ ಕಳೆಯಬೇಕು. ಇದೀಗ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ಪ್ರಧಾನಿ ಮೋದಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್. ರಾಜೀನಾಮೆ ಬೆನ್ನಲ್ಲೇ ದೇಶದ ಯುವ ಜನತೆ ಉದ್ದೇಶಿಸಿ ಸುದೀರ್ಘವಾದ ಪತ್ರವನ್ನ ಕೂಡ ಬರೆದಿದ್ದಾರೆ.
4 ದಶಕಗಳಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಸುಧಾರಣೆಗಾಗಿ ನಾನು ಶ್ರಮಿಸಿದ್ದೇನೆ ಅಂತ ಕೂಡ ಅವರು ಬರೆದಿರುವಂತದ್ದು. ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ಶಕ್ತಿಗಳು ಈ ಒಂದು ಪಡೆದುಕೊಳ್ಳಬಾರದು, ದೇಶದ ಏಕತೆ ಹಾಗೆಯೇ ಉಳಿದುಕೊಳ್ಬೇಕು, ದೇಶದ ಯುವ ಜನರ ಆಕಾಂಕ್ಷೆಗಳಿಗೆ ಸದಾ ಗೌರವವನ್ನ ಸಲ್ಲಿಸ್ತೀನಿ ಅಂತ ಕೂಡ ಹೇಳಿರುವಂತದ್ದು ಧರ್ಮೇಂದ್ರ ಪ್ರಧಾನ್ ಅವರು. ಜೊತೆಗೆ ದೇಶದ ಸೇವೆಗೆ ಅವಕಾಶ ನೀಡಿದಂತಹ ಪ್ರಧಾನಿ ಮೋದಿಗೆ ಧನ್ಯವಾದ ಅಂತ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ. ಈ ಒಂದು ರಾಜೀನಾಮೆ ಕೊಡ್ಲೇಬೇಕು ಅಂತ ಸಿಜೆಪಿ ಪಾರ್ಟಿ ಕಾಕ್ರೋಚ್ನ ಏನು ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ವಿದ್ಯಾರ್ಥಿಗಳಾಗಿದ್ರು, ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ರು. ಅದು ಕೂಡ ದೆಹಲಿಯಲ್ಲಿ ಯಾವ ರೀತಿಗೆ ಈ ಒಂದು ಹೋರಾಟ ಉಗ್ರ ಸ್ವರೂಪವಾಗಿ ಪಡೆದುಕೊಂಡಿತ್ತು, ಹಿಂಸಾ ರೂಪಕ್ಕೂ ಕೂಡ ತಿರುಗಿತ್ತು. ಇದೆಲ್ಲವೂ ಕೂಡ ಈಗ ಅವರಿಗೆ ಒಂದು ಲಾಭ ಸಿಕ್ಕಿರುವಂಥದ್ದು. ಬರುತ್ತೆ ಸರ್ ಪೂರ್ತಿ ಸಲ್ಲಿಕೆ ಮಾಡಿದ್ದಾರೆ. ಇದೀಗ ರಾಜೀನಾಮೆ ಬೆನ್ನಲ್ಲೇ ದೇಶದ ಯುವ ಜನತೆಯನ್ನ ಉದ್ದೇಶಿಸಿ ಸುದೀರ್ಘವಾಗಿ ಪತ್ರವನ್ನ ಬರೆದಿದ್ದಾರೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿರುವಂತದ್ದು. 4 ದಶಕಗಳಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣದ ಸುಧಾರಣೆಗೆ ನಾನು ಕೂಡ ಶ್ರಮಿಸಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ರಾಜೀನಾಮೆ ಪತ್ರ ಕೂಡ ಈಗ ನಮಗೆ ಲಭ್ಯ ಆಗಿರುವಂತದ್ದು. ಒಂದಷ್ಟು ಸುದೀರ್ಘವಾಗಿ ದೇಶವನ್ನ ಜೊತೆಗೆ ದೇಶದ ಜನತೆಯನ್ನ ಉದ್ದೇಶಿಸಿ ಕೂಡ ಅವರು ಮಾತನಾಡಿದ್ದಾರೆ. ನಾನು ಹಲವು ವರ್ಷಗಳಿಂದ ಈ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ವಿದ್ಯಾರ್ಥಿಗಳ ಶ್ರಮಕ್ಕೂ ಕೂಡ ಭಾಗಿಯಾಗಿದ್ದೇನೆ, ಶ್ರಮಿಸಿದ್ದೇನೆ. ಈ ಒಂದು ಅವಕಾಶವನ್ನ ಕೊಟ್ಟಂತಹ ಮೋದಿ ಅವರಿಗೆ ಧನ್ಯವಾದ ಅಂತ ಕೂಡ ತಿಳಿಸಿದ್ದಾರೆ. ನೀಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇದೀಗ ಕೇಂದ್ರ ಹಾಗೆ ಸಿಜೆಪಿ 3 ಸುತ್ತಿನ ಮಾತುಕತೆಗೂ ಮುನ್ನ ಈಗ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ಈಗ ರಾಜೀನಾಮೆಯನ್ನ ನೀಡಿರುವಂತದ್ದು. ಇದೇ ಒಂದು ರಾಜೀನಾಮೆಯ ಪತ್ರ ಈಗ ಧರ್ಮೇಂದ್ರ ಪ್ರಧಾನ್ ಅವರು ಏನು ಬರೆದಿದ್ದಾರೆ ರಾಜೀನಾಮೆ ಪತ್ರದಲ್ಲಿ, ಇದೇ ಒಂದು ರಾಜೀನಾಮೆ ಪತ್ರ ಬರೆದಿರುವಂತದ್ದು. ನನ್ನ ಕೈಯಲ್ಲಿ ಏನ್ ಗಮನಿಸ್ತಾ ಇದ್ದೀರಲ್ಲ, ಹಿಂದಿಯಲ್ಲಿ ಬರೆದಿರುವಂತದ್ದು. ನಾನು ಸುದೀರ್ಘವಾಗಿ 4 ದಶಕಗಳಿಂದಲೂ ಕೂಡ ಈಗ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೇನೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಪ್ರಧಾನಿ ಅವರಿಗೆ ಧನ್ಯವಾದ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಇದೇ ರಾಜೀನಾಮೆ ಪತ್ರದ ಒಂದು ಪತ್ರ ನಮ್ಮ ಕೈಯಲ್ಲೂ ಕೂಡ ಇರುವಂತದ್ದು. ಈಗ ಸಿಕ್ಕಿದೆ, ಮಾಹಿತಿ ಲಭ್ಯ ಆಗಿರುವಂತದ್ದು. ಪ್ರಧಾನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ರಾಜೀನಾಮೆಯ ಪತ್ರದ ಒಂದು ಪ್ರತಿ ನಮಗೂ ಕೂಡ ಈಗ ಲಭ್ಯ ಆಗಿರುವಂತದ್ದು. ತಮ್ಮ ಸ್ಥಾನಕ್ಕೆ ಗೌರವಯುತವಾಗಿ ಒಂದು ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ. ದೇಶದ ಮಕ್ಕಳು ಈ ಒಂದು ಬೇಡಿಕೆಯನ್ನ ನೀಡಿದ್ರು, ಅಂದ್ರೆ ಒಂದಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ರು. ಪ್ರಧಾನ್ ಅವರ ರಾಜೀನಾಮೆ ಪಡಿಲೇಬೇಕು ಅನ್ನುವಂಥದ್ದು ಮಕ್ಕಳ ಹಿತದೃಷ್ಟಿಯಿಂದಾಗಿ, ಜೊತೆಗೆ ದೇಶದ ಹಿತದೃಷ್ಟಿಯಿಂದಾಗಿ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ ಅಂತ ಅವರು
ಈ ಒಂದು ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರಿಗೂ ಕೂಡ ಸುದೀರ್ಘವಾಗಿ ಈಗ ಪತ್ರವನ್ನ ಬರೆದಿರುವಂಥದ್ದು. ಜೊತೆಗೆ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ. ಈ ಒಂದು ನನಗೆ ಸಚಿವ ಸ್ಥಾನದ ಆಕಾಂಕ್ಷಿ, ಸಚಿವ ಸ್ಥಾನವನ್ನ ಕೊಟ್ಟಿದ್ದಂತಹ ಪ್ರಧಾನಿ ಮೋದಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಕೂಡ ಅಂತ ಹೇಳಿ ಧನ್ಯವಾದವನ್ನ ಕೂಡ ಕೇಳ್ಕೊಂಡಿರುವಂಥದ್ದು.